ಹಲೋ ಟ್ರೇಡರ್ಸ್, ವೆರಿ ಗುಡ್ ಮಾರ್ನಿಂಗ್. ನಾನು ಇವತ್ತು ಟ್ರೇಡ್ ಮಾಡಿರೋದು ಕೋಟಕ್ ಬ್ಯಾಂಕ್. ಓಕೆ. ನನ್ನ ಕೋಟಕ್ ಬ್ಯಾಂಕು ತುಂಬ ಕಾಸ್ಟ್ಲಿ ಇದೆ. ನೆನ್ನೆ ಗ್ಯಾಪ್ ಅಪ್ ಆಗಿತ್ತು. ಸೊ ಈ ಲೆವೆನಿಂದ ರಿಜೆಕ್ಷನ್ ಆಗಿದೆ ಇಂಟರ್ಡೇ ಲೋ ಇಂದ. ಆ್ಯಕ್ಚುಲಿ ಕೋಟಕ್ ಬ್ಯಾಂಕ್ ಇದೆಯಲ್ಲ, ತುಂಬ ಕಾಸ್ಟ್ಲಿ ಸ್ಟಾಕ್ ಆಗ್ಬಿಡ್ತದು ನೋಡಿ. ನೆನ್ನೆ ಫುಲ್ ಏನೋ ರಿಸಲ್ಟ್ ಇರುತ್ತೇನೋ, ಹೈನ ಬ್ರೇಕ್ ಮಾಡ್ಕೊಂಡು ವಿತ್ ವಾಲ್ಯೂಮ್ ಮೇಲ್ಗಡೆ ಇದೆ. ನಿಫ್ಟಿನ ಅಷ್ಟೊಂದು ಮೇಲ್ಗಡೆ ಇಲ್ಲ, ಕೆಳಗಿದೆ. ನಿಫ್ಟಿ ಪ್ರೈವೇಟ್ ಬ್ಯಾಂಕ್ ಇದೆಯಲ್ಲ. ಹಾಂ, ನಿಫ್ಟಿ ಪ್ರೈವೇಟ್ ಬ್ಯಾಂಕ್ ವೀಕ್ಲಿ ಮೇಲ್ಗಡೆ ಇಲ್ಲ, ವೀಕ್ಲಿ ರೇಂಜ್ ಒಳಗಡೆ ಇದೆ. ಕೋಟಕ್ ಬ್ಯಾಂಕ್ ವೀಕ್ಲಿ ಮೇಲ್ಗಡೆ ಇದೆ, ವೀಕ್ ಮೇಲ್ಗಡೆನೇ ಇದೆ. ಸೊ ಬೀಳಬೇಕು. ನಿಫ್ಟಿನೂ ಕೂಡ ವೀಕ್ಲಿ ಮೇಲ್ಗಡೆ ಇಲ್ಲ. ದಿಸ್ ಇಸ್ ದ ಲಾಜಿಕ್. ಕೋಟಕ್ ಬ್ಯಾಂಕ್ ವೆರ್ ಇಸ್ ಕೋಟಕ್ ಬ್ಯಾಂಕ್ ಹಿಯರ್. ಸೂಪರ್. ಆ್ಯಕ್ಚುಲಿ ಕೋಟಕ್ ಬ್ಯಾಂಕು ನೆನ್ನೆ ಇಂಪಾರ್ಟೆಂಟ್ ಕ್ಯಾಂಡಲ್ ಇದೆಯಲ್ಲ, ವೀಕ್ ಓಪನ್ ಆಗಿದೆ. ಓಕೆ, ನೆನ್ನೆ ಸಿಗ್ನಿಫಿಕೆಂಟ್ ಕ್ಯಾಂಡಲು ಇದು ರೇಂಜ್ ಬಾಂಡ್ ಓಪನ್ ಆಗಿದೆಯಾ ಇಲ್ಲೋ ನೋಡೋಣ, ಎಲ್ಲಿ ಓಪನ್ ಆಗಿದೆ ಅಂತ. ಪ್ರೈಸ್ ಮೇಲ್ಗಡೆನೇ ಓಪನ್ ಆಗಿದೆ. ಓಕೆನಾ, ಪ್ರೈಸ್ ಮೇಲ್ಗಡೆನೇ ಓಪನ್ ಆಗಿದ್ರು ಕೂಡ ಪ್ರೈಸ್ ಮೇಲ್ಗಡೆ ಓಪನ್ ಆಗಿದ್ರು ಕೂಡ ಬನ್ನಿ, ವೆರಿ ಗುಡ್. ನೆನ್ನೆ ಹೈ ಇದೆಯಲ್ಲ, ಇದು ಲಾಸ್ಟ್ ಹೈ ಮಾಡ್ರಿ ಕ್ಯಾಂಡ್ಲು, ಮತ್ತೆ ಇದು ಲೋ, ವೀಕ್ ಓಪನ್ ಆಗಿದೆ. ಸಿ, ಇಂಪಾರ್ಟೆಂಟ್ ಕ್ಯಾಂಡ್ಲ ಬ್ರೇಕ್ ಮಾಡಿ ಒಳಗಡೆ ಬಂದಿದೆ. ಓಕೆನಾ, ಹೈಯರೇ ಮಾಡ್ಕೊಂಡು ಹೋಗ್ಬೇಕಿತ್ತು. ಹಾಂ, ಹೀಗೆ ಚಿಕ್ಕದಾಗಿ ಮಾಡಿ ತೋರಿಸ್ತೀನಿ. ಇದು ಹಾಂ, ಲೋನ ಬ್ರೇಕ್ ಮಾಡಬರುತ್ತೆ ಯಾವುದೇ ಕಾರಣಕ್ಕೂ. ನೋಡಿ, ಇಂಟರ್ಡೇ ಲೋ ಇದೆಯಾ, ಇಂಟರ್ಡೇ ಮೀನ್ಸ್ ಫಸ್ಟ್ ಕ್ಯಾಂಡ್ಲ್ ಇದೆಯಲ್ಲ, ಈ ಲೋ ಅಟ್ಯಾಕ್ ಕ್ಯಾಂಡಲ್ ಆಗಿದೆ. ವಿತ್ ವಾಲ್ಯೂಮ್ ಬ್ರೇಕ್ ಮಾಡಿ ಕೆಳಗಡೆ ಕ್ಲೋಸ್ ಕೊಟ್ಟಿದೆ. ಸೊ ಪ್ರೈಸು ಈ ಝೋನಿಂದ ಎಂಟ್ರಿ ಮತ್ತೆ ರಿಟ್ರೇಸ್ ಆಗ್ಬೋದು, ಚಾನ್ಸಸ್ ಇರುತ್ತೆ, ನೋಡೋಣ. ಈ ಝೋನ್ ಎಂಟ್ರಿ. ಓಕೆ, ಟಾರ್ಗೆಟ್ ಕೊಟಕ್ ಬ್ಯಾಂಕ್ ಇದು ಈ ಲೋ ತನಕ ಬರೋ ಚಾನ್ಸಸ್ ಇದೆ. ಈ ಲೋ ಬರೋ ತನಕ ಚಾನ್ಸಸ್ ಇದೆ. ಕೊಟಕ್ ಬ್ಯಾಂಕ್ ಬರಬೇಕು. ನಿಫ್ಟಿ ಬಿಗ್ ಮೂಮೆಂಟ್ ಇದೆ ಇವತ್ತು. ನಿಫ್ಟಿ ಒಳ್ಳೆ ಫಾಲ್ ಆಗುತ್ತೆ. ಅದೇ ರೀತಿ ನಾನು ಬಜಾಜ್ ಫಿನ್ ಸರ್ವಿಸ್ ಬಿತ್ತು, ಹಿಂದೂಸ್ತಾನಿ ಯೂನಿಲಿವರ್ ಇತ್ತಲ್ಲ, ಆ ಸ್ಟಾಕ್ ಇಟ್ಕೊಂಡಿದ್ದೆ. ಅದು ವೀಕ್ಲಿ ಕೆಳಗಡೆನೇ ಓಪನ್ ಆಗಿದೆ, ಫಟ್ ಅನ್ನಂಗೆ ಬ್ರೇಕ್ ಮಾಡ್ತಾ ಕನ್ಫರ್ಮೇಷನ್ ಕಾಯ್ತಿದ್ದೆ. ಸುಮ್ಮನೆ ಯಾಕೆ ಇದು ಮಾಡೋದಂತ ನೋಡಿ, ಇಲ್ಲಿ ಕನ್ಫರ್ಮೇಷನ್ ಆಯ್ತು, ವಿತ್ ವಾಲ್ಯೂಮ್ ಪ್ರೈಸ್ ಕೆಳಗಡೆ ಬಂತಲ್ಲ. ಸೊ ಈಸ್ ಒನ್ ಎಂಟ್ರಿ. ಸ್ಟಾಪ್ ಲಾಸ್ ಎ ಐ. ಸ್ಟಾಕ್ ಯಾವುದೇ ಕಾರಣಕ್ಕೆ ಇವತ್ತು ಮೇಲೆ ಹೋಗಲ್ಲ. ಕೋಟಕ್ ಬ್ಯಾಂಕ್ ತುಂಬ ಮೂವ್ಮೆಂಟ್ ಇದೆ, ಇಲ್ಲಿವರೆಗೆ ಬಂದ್ರು ಬಂತು ಹೇಳೋಕ್ಕಾಗಲ್ಲ ಒಂದಿನದಲ್ಲೇ. ಹಾಂ, ನಮ್ಮ ಟಾರ್ಗೆಟ್ ಏನು 1866 ಅಷ್ಟೇ. ನಿಫ್ಟಿ ಸೂಪರ್. ನಿಫ್ಟಿ ಪ್ರೈವೇಟ್ ಬ್ಯಾಂಕ್ ಇದೆಯಲ್ಲ, ನಮಸ್ತೆ. ನೋಡಿ, ನಿಫ್ಟಿ ಬ್ಲಡ್ ಬಾತ್ ಆಗ್ತದೆ. ಹಾ, ಹೇಳಿದ್ದೆ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಮೇಲೆ ಹೋಗಲ್ಲ ಅಂತ. ಸಿ ದ ಲೆವೆಲ್. ಆ್ಯಂಡ್ ನಾನು ತಗೊಂಡ ಸ್ಟಾಕು ಕೂಡ ತುಂಬ ಬ್ಯೂಟಿಫುಲ್ ಆಗಿ ಬೀಳ್ತಿದೆ. ವೆರಿ ಗುಡ್. ನಿಫ್ಟಿ ಲೆವೆಲ್ ಹತ್ರ ಬರಲೇಬೇಕು. ಏ ಲೆವೆಲ್ ಬ್ರೇಕ್ ಮಾಡಿರೋ ಒಂದೇ ದಿನದಲ್ಲಿ ಈ ಲೋ ಕೂಡ ಬ್ರೇಕ್ ಮಾಡೋ ಚಾನ್ಸಸ್ ಇದೆ. ಎಲ್ಲ ಬೈಯರ್ ಸ್ಟಾಪ್ ಲಾಸ್ ಹಿಟ್ ಮಾಡುತ್ತೆ ಇವತ್ತು ನಿಫ್ಟಿ. ಓಕೆ, ಈ ಲೋ ಕೂಡ ಬ್ರೇಕ್ ಮಾಡೋ ಚಾನ್ಸಸ್ ತುಂಬ ಇದೆ. ಹಾಂ, ನೋಡಿ, ಹೀಗೆ ಕೋಟಕ್ ಬ್ಯಾಂಕ್ ಸ್ವಲ್ಪ ಈ ಲೆವೆಲ್ ಎಕ್ಸಾಕ್ಟ್ ಹಾಲಲ್ಲಿ ಹಿಂದೂಸ್ತಾನಿ ಯೂನಿಲಿವರ್ ಕೂಡ ಎಕ್ಸಾಕ್ಟ್ ಈ ಝೋನೆ. ನಿಫ್ಟಿ ಎಲ್ಲರ ಅಲ್ಲಲ್ಲಿ ರೀಚ್ ಆದರೆ ಇದು ಕೂಡ ಹಿಂದೂಸ್ತಾನಿ ಯೂನಿಲಿವರ್ ಕೂಡ ಈ ಲೋನ ಬ್ರೇಕ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಟಾರ್ಗೆಟ್ ರೀಚ್ ಆದಮೇಲೆ ಸಿಗೋಣ. ಕೋಟಕ್ ಬ್ಯಾಂಕ್ ಈ ಲೋನ ಬ್ರೇಕ್ ಮಾಡಬೇಕು, ನೋಡೋಣ. ಓಹ್ ಸೂಪರ್. ನಿಫ್ಟಿ ನಿಫ್ಟಿ ವಾಟರ್ ಫಾಲ್ ಆದಂಗೆ ಫಾಲ್ ಆಗ್ತಿದೆ ಇವತ್ತು. ಹ್ಞೂ, ಕೋಟಕ್ ಬ್ಯಾಂಕು ತುಂಬ ಬೀಳೋದಿದೆ, ಬಟ್ ಬ್ರೇಕ್ ಮಾಡಬೇಕು. ಈ ಲೆವೆಲ್ನ ಬ್ರೇಕ್ ಮಾಡೋಕ್ಕೆ ತುಂಬ ಆಟ ಆಡಿಸ್ತಿದೆ.
ಆಕ್ಚುಲಿ ಗ್ಯಾಪ್ ಅಪ್ ಆಗಿರುತ್ತಲ್ಲ, ಇದು ಇವತ್ತು ಬೀಳ್ ಅಂದ್ರೆ ನಾಳೆ ಅಂತೂ ತುಂಬ ದೊಡ್ಡ ಫಾಲ್ ಇದೆ ಕೋಟಕ್ ಬ್ಯಾಂಕು. ತುಂಬ ಗ್ಯಾಪ್ ಅಪ್ ಆಗಿರುತ್ತಲ್ಲ, ಸೊ ಮೂಮೆಂಟ್ ಅಷ್ಟು ಕಡಿಮೆ ಐ ಥಿಂಕ್. ಕೊಟ್ಟರೆ ತುಂಬಾ ಕೊಡುತ್ತೆ. ಇಲ್ಲ ವೀಕ್ ಓಪನ್ ಆಗಬೇಕಿತ್ತು, ಮೇಲೆ ಓಪನ್ ಆಗಿದೆ. ಇವ್ರು ಹೇಳ ತನಕ ಬರಬೇಕು, ನೋಡೋಣ. ಅಟ್ಲೀಸ್ಟ್ ಈ ಲೆವೆಲ್ ತನಕ ಬರಲಿ. ಇಲ್ಲೊಂದು ಲೆವೆಲ್ ಇದೆ ಲಾಸ್ಟ್ ಸೆಲ್, ಈಗ ಈ ಲೆವೆಲ್ ತನಕ ಬರಲಿ. ಈ 2 ಝೋನ್ ತನಕ ಬರಬೇಕು. ಭಾರಿ ಆಟ ಆಡ್ತಿದೆ, ಆಲ್ರೆಡಿ ಬಂದಿದೆ ಆ ಝೋನ್ ತನಕ. ಈ ಝೋನ್ ತನಕ ಬಂದರೆ ಐ ಆಮ್ ಹ್ಯಾಪಿ. ನಿಫ್ಟಿ ಮಾತ್ರ ಈ ಲೆವೆಲ್ ತನಕ ಬರಲೇಬೇಕು. ಓಕೆ, ಮತ್ತೆ ಕೋಟಕ್ ಬ್ಯಾಂಕು ಬನ್ನಿ. ಟಾರ್ಗೆಟ್ ಅಂತೂ ರೀಚ್ ಆಗಿದೆ. ಬ್ಯಾಂಕು ಇನ್ನು 2 ಸಲ ಎಂಟ್ರಿ ಮಾಡಿದೆ ಇವತ್ತು. ನನಗೆ ಲೆವೆಲ್ ಹಾಕ್ಬಿಟ್ಟಿದ್ದೆ. ಸ್ಟಾಪ್ ಲಾಸ್ 83 ಸಮಥಿಂಗ್, ಇಲ್ಲಿ ಇದರಿಂದ 1 ಪೈಸೆ ಮೇಲೆ ಇಟ್ಟಿದ್ದೆ, 1 ರೂಪಾಯಿ ಹಿಟ್ ಆಗಿದೆ. ಮತ್ತೆ ಫಟ್ಟನಾಗಿ ಸ್ಟೆಬಿಲೈಸೇಷನ್ ಆಯ್ತಲ್ಲ, ಈಗ ಮತ್ತೆ ಇಲ್ಲಿಂದಾನೆ ಎಂಟ್ರಿ ಮಾಡಿದೆ. ಟಾರ್ಗೆಟ್ ಏನಂತ ಮೂಮೆಂಟ್ ನಾಳೆ ಕೋಟಕ್ ಬ್ಯಾಂಕ್ ಮೂಮೆಂಟ್ ಇದೆ, ಎಕ್ಸಾಕ್ಟ್ ಈ ಲೆವೆಲ್ ಟಾರ್ಗೆಟ್ ರೀಚ್ ಆಗಿದೆ. ಹಿಂದೂಸ್ತಾನ್ ಯೂನಿಲಿವರ್ ಕೂಡ ಟಾರ್ಗೆಟ್ ಪಕ್ಕ ರೀಚ್ ಆಯ್ತು ನೋಡಿ. ಎಂಟ್ರಿ ಇಲ್ಲ ಈ ಲೆವೆಲ್ ಹೇಳಿದ್ದೆ. ಇಂಪಾರ್ಟೆಂಟ್ ಅದು. ಹಾಂ, ಈ ಝೋನ್ ಎಂಟ್ರಿ ಹೇಳಿದ್ದೆ. ಟಾರ್ಗೆಟ್ ಕೂಡ ಕರೆಕ್ಟಾಗಿ ರೀಚ್ ಆಗಿದೆ. ನಾಳೆ ಹಿಂದೂಸ್ತಾನ್ ಯೂನಿಲಿವರ್ ಇವೆಂಟ್ ರಿಸಲ್ಟ್ ಇದೆ ಕ್ವಾರ್ಟರ್ಲಿದು. ರಿಸಲ್ಟ್ ಇರುತ್ತೆ, ನೋಡೋಣ ಏನಾಗುತ್ತೆ ಅಂತ. ನಾಳೆ ವೇಟ್ ಮಾಡೋಕ್ಕಾಗಲ್ಲ, ಇದರಲ್ಲಿ ಇದು ಮೂಮೆಂಟ್ ಜಾಸ್ತಿ ಇರುತ್ತೆ. ಓಕೆ, ನಿಫ್ಟಿ ಮುಂದೆ ಕ್ಯಾಂಡಲ್ ಬಿಟ್ರೆಸ್ ಹೆಂಗಾಗಿದೆ ಅಂದ್ರೆ ಬಿಲೀವ್ ಮಾಡಲ್ಲ ನೋಡಿ. ಎಲ್ಲ ಸ್ಟಾಪ್ ಲಾಸ್ ಎಲ್ಲ ತಿಂದ್ಬಿಟ್ಟಿದೆ. ಕರೆಕ್ಟ್ ಎಕ್ಸಾಕ್ಟ್ ಇಲ್ಲಿ ಮತ್ತೆ ಇಲ್ಲಿಂದ ರಿಜೆಕ್ಷನ್ ಸ್ಟಾರ್ಟ್ ಆಗಿ ನಾನು ಹೇಳಿದ್ದೆ ಈ ಕೆಳಗಡೆ ಕ್ಲೋಸ್ ಕೊಡೋ ಚಾನ್ಸಸ್ ಇರುತ್ತೆ ಅಂತ. ಸ್ವಿಂಗ್ ಲೋ, ಈ ಲೋ ಎಕ್ಸಾಕ್ಟ್ ಆ ಕೆಳಗಡೆ ಕ್ಲೋಸ್ ಕೊಟ್ಟಿದೆ. ಮಾರ್ಕೆಟ್ ಬೀಳುತ್ತೆ, ಇನ್ನೂ 1000 ಪಾಯಿಂಟ್ ಬೀಳೋದಿದೆ. 22,500, ಇನ್ನು 1000 ಪಾಯಿಂಟ್ ಬೀಳೋದಿದೆ. ಓಕೆ, ಇದೇ ರೀತಿ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಸ್, ಸಿಗುವ.